ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯ ತಾಂಬಕರೂಪ ಚಿನ್ಮಯ ದೇವಕೀತನಯ ರಾಜ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ತಾಡಿ ಮಾಡುವ ನಮಸ್ಕಾರಗಳು. ಶ್ರೀ ಕನಕಧಾಗರ ಹರಿಭಕ್ತಿ ಸಾರದ 53ನೇ ಪದ್ಯ. ಭಾರಕರ್ತನು ನೀನು ಬಹು ಸಂಸಾರಿ ಜಂಬುದ ನಿಗಮತತಿ ಕೈವಾರಿಸುತ್ತಿದ ಜಿಬಿಜ ಮನುಜ ಭುಜಂಗರೊಳಗಿನ್ನು ಆರಿಗುಂಟು ಸ್ವತಂತ್ರ ನಿನ್ನಂತಾರು ಮುಕ್ತಿಯ ನೀವ ಸದ್ಗುರುವಾರು ಜಗದಧ್ಯಕ್ಷ ರಕ್ಷಿಸು ನಮ್ಮ ನನವರತ. ಭಾರಕರ್ತನು ನೀನು, ಬಹು ಸಂಸಾರಿ ನೀನು ಎಂಬುದ ನಿಗಮತತಿ. ನಿಗಮ ಅಂದ್ರೆ ವೇದಗಳು, ಅವುಗಳ ರಾಶಿ, ಅದರ ದೊಡ್ಡ ಸಂಪತ್ತು. ಎಲ್ಲಿ ನೋಡಿದ್ರೂ ಕೂಡ ವಿಷ್ಣು ಪಾರಮ್ಯ ನಿವಶ, ಭಗವಂತನ ಉನ್ನತಿಕೆಯನ್ನೇ, ಅವನ ಎತ್ತರದ ಸ್ಥಿತಿಯನ್ನೇ ಹೇಳುವುದಕ್ಕೋಸ್ಕರ ಹೊರಟು ನಿಂತ ಈ ವೇದಗಳೆಲ್ಲವೂ ಕೂಡ ಹೇಳುವುದು ಮುಖ್ಯ. ಭಾರಕರ್ತ, ಎಲ್ಲ ಜನರು ಕೂಡ ಕಷ್ಟ ಬಂದಾಗ ದೇವರ ಮೇಲೆ ಭಾರ ಹಾಕಿದ್ದೇನೆ, ಅಂದ್ರೆ ದೇವರನ್ನು ನಂಬಿಕೊಂಡು ನಡೀತಾ ಇದ್ದೇನೆ. ಎಲ್ಲರ ಭಾರವನ್ನು ಮಾಡಿಕೊಡ್ತಾನೆ, ಎಲ್ಲರ ನಂಬಿಕೆಯನ್ನು ಈಡೇರಿಸ್ತಾನೆ, ಎಲ್ಲರ ಉದ್ದೇಶವನ್ನು, ಏನು ಸದುದ್ದೇಶವೋ ದುರುದ್ದೇಶವೋ ಎರಡನ್ನೂ ಲೆಕ್ಕ ಹಾಕ್ತಾನೆ. ಅದರಲ್ಲಿ ಯಾವುದು ಪಾಲು ಸಿಗಬೇಕೋ ಅಂತಹ ಪಾಲನ್ನು ಸರಿಯಾಗಿ ಮಾಡಿಕೊಡುವಂತಹ ವಿಶೇಷ ಶಕ್ತಿ ಭಗವಂತನಿಗಿದೆ. ಅವರು ಹೇಳಿದ್ರು ಅದಕ್ಕೋಸ್ಕರ ಭಾರಕರ್ತನು ನೀನು. ಅದರ ಜೊತೆಗೆ ಬಹು ಸಂಸಾರಿ, ನಿನಗೆ ಒಂದು ಕುಟುಂಬ ಅಲ್ಲ, ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಕುರಿಯಾದ್ ಹರಿರ ಮಂಗಲಂ ಅಂತ 100 ಕುಟುಂಬಗಳನ್ನ ನೋಡಿಕೊಳ್ಳುವಂತಹ ಶಕ್ತಿ ಅವನಿಗಿರುವಂತಹದ್ದು. ಅದಕ್ಕೆ ದಾಸರು ಹೇಳಿದ್ರು, ನೀನು ಭಾರಕರ್ತ, ಎಲ್ಲರ ಅಗತ್ಯಗಳನ್ನು ಪೂರೈಸುವವ, ಎಲ್ಲರ ನಂಬಿಕೆಗಳನ್ನು ಈಡೇರಿಸುವವ. ಇದು ನನ್ನ ಆಲೋಚನೆ ಅಲ್ಲ, ಲೋಕದಲ್ಲಿ ಎಲ್ಲ ಸಜ್ಜನರಿಗೂ ಕೂಡ ಹೀಗೆ ಅನಿಸಿದ್ದು ನಿನ್ನ ಬಗ್ಗೆ. ನಿನ್ನ ಯೋಚನೆ ಏನಿದೆ ಅಂತ ಯಾರಿಗೂ ಗೊತ್ತಾಗದೇ ಇರಬಹುದು, ಆದ್ರೆ ನಿನ್ನ ಯೋಚನೆ ಯಾರಿಗೂ ಕೆಟ್ಟದ್ದನ್ನುಂಟು ಮಾಡುವುದಿಲ್ಲ ಅನ್ನುವ ನಂಬಿಕೆ ಮಾತ್ರ ಎಲ್ಲರಿಗೂ ಬಲವಾಗಿ ಇದೆ. ಭಕ್ತರೆಲ್ಲರೂ ನಾವು ಯೋಚಿಸಿದಂತೆ ಆಗದೇ ಇದ್ರೆ ಏನಪ್ಪಾ, ದೇವರು ಯೋಚಿಸಿದಂತೆ ಆಗ್ಬೇಕಾದ್ದಲ್ಲ ಅಂತ ಭಕ್ತರಾದ್ರೆ ನೇರವಾಗಿ ನೆನಪಿಸಿಕೊಳ್ತಾರೆ, ಅಭಕ್ತರಾದ್ರೆ ಬೈಕೊಳ್ತಾರೆ. ಏನಾಪಿ ದೇವೇನ ನಿವಿಷ್ಟಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತ ದುರ್ಯೋಧನನು ಕೂಡ ಅದ್ಯಾರೋ ಒಬ್ಬ ಇದಾನಂತಲ್ವಾ, ಅವನು ಏನೋ ಮಾಡ್ತಾನೆ ಅದರಂತೆ ನಾನು ಇರ್ತೇನೆ ಅಂತ, ಹೀಗೆ ಅದರಲ್ಲೂ ಉದ್ಧಟತನದಿಂದ ದೇವರನ್ನ ಹೆಸರಿಸದೆಯೇ ಅವನ ಆಗು ಹೋಗುಗಳನ್ನ ನಾನೇ ಮಾಡ್ತೇನೆ ಅಂತ ಪ್ರತಿಪಾದಿಸ್ತಾ ಇರುವ ಮಧ್ಯದಲ್ಲಿ ಆಗದೇ ಇದ್ದಾಗ ಈ ಮಾತುಗಳು ತೂರಿ ಬರ್ತಾವೆ. ಅದರಿಂದಾಗಿ ನಿನ್ನ ಬಗ್ಗೆ ವೇದಗಳು ಹೇಳುವಂತಹದ್ದು ದಿವಿಜ ಮನುಜ ಭುಜಂಗರೊಳಗಿನ್ನು. ನಿನ್ನಂಥ ಎತ್ತರದ ಶಕ್ತಿ, ಸ್ವಾತಂತ್ರ್ಯ ಅನ್ನೋದು ಬೇರೆ ಯಾರೂ ಕೂಡ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ವಾತಂತ್ರ್ಯ ಏನಿದ್ರು ಕೂಡ ಅದು ನಿನ್ನದೇ. ಸ್ವತಂತ್ರ ಅನ್ನುವ ಗುಣ ಅದು ನಿನ್ನ ಹೊರತು ಇನ್ನಾರಿಗೂ ಜಗತ್ತಿನಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸ್ವತಂತ್ರ, ಅದು ನನ್ನ ಅಧೀನದಲ್ಲಿ ನಾನಿರುವುದು, ನನ್ನ ನಿಯಮಕ್ಕೆ ಸರಿಯಾಗಿ ನಾನು ನಡ್ಕೊಳ್ಳುವುದು, ಅಥವಾ ನನ್ನ ನಿಯಮದಂತೆ ಉಳಿದದ್ದೆಲ್ಲವನ್ನು ನಡೆಸುವುದು, ನನ್ನ ನಿಯಮಕ್ಕನುಗುಣವಾಗಿಯೇ ಎಲ್ಲ ರೀತಿ ರಿವಾಜುಗಳು ಜಗತ್ತಿನಲ್ಲಿ ಸರಿ ಹೊಂದುವುದು. ಇದು ಸ್ವಾತಂತ್ರ್ಯ ಅನ್ನೋದು ಅಕಸ್ಮಾತ್ ಬೇರೆ ಯಾರಲ್ಲೋ ಒಂಚೂರು ಇದೆ ಅಥವಾ ಇನ್ಯಾರಲ್ಲೋ ಅದು ತೆಗೆದುಕೊಟ್ಟ ಅನ್ನುವ ಮಾತುಗಳೆಲ್ಲ ಏನಾದ್ರೂ ಕಾಣಿಸಿದ್ರೆ ಅದರ ತಾತ್ಪರ್ಯ ಕೆಲಸ ಮಾಡಿಸ್ತಾನೆ ಅಂತ ಅಷ್ಟೇ ಹೊರತು ಒಂದ್ ಸ್ವಲ್ಪ ಬಿಟ್ಟುಕೊಟ್ಟಿದ್ದಾನೆ ಅಂತ ಅರ್ಥ ಅಲ್ಲ.
ಅದರಿಂದಾಗಿ ಸಂಸ್ಕೃತದಲ್ಲಿ ದತ್ತ ಅನ್ನುವ ಶಬ್ದಕ್ಕಿರುವ ಅರ್ಥ ಕತ್ತರಿಸುವುದು ಅಂತ ಒಂದು ಅರ್ಥ ಇದೆ, ಕಿತ್ತುಕೊಳ್ಳುವುದು ಅಂತ. ದತ್ತ ಸ್ವಾತಂತ್ರ್ಯ ಅಂದ್ರೆ ಕಿತ್ತುಕೊಂಡ ಸ್ವಾತಂತ್ರ್ಯ ಅನ್ನೋದೇ ಒಂದು ಅರ್ಥ. ಆ ರೂಪದಲ್ಲಿ ಅವರ ಜೊತೆಗಿದ್ದು ಕೆಲಸ ಮಾಡಿಸ್ತಾನೆ ಅಂತ ಅರ್ಥ ಅಷ್ಟೇ ಹೊರತು ತನ್ನ ರೂಪವನ್ನ, ಸ್ವಾತಂತ್ರ್ಯ ರೂಪವನ್ನ ಅವರೊಳಗಿದ್ದು ಅವರಿಗೆ ಕೆಲವು ಶಕ್ತಿಗಳು ಅಂತ ಏನಿದೆಯೋ ಅದನ್ನೇ ವ್ಯಕ್ತಪಡಿಸ್ತಾನೆ. ಹಾಗಾಗಿ ಆರಿಗುಂಟು ಸ್ವತಂತ್ರ, ಸ್ವತಂತ್ರಂ ಅಸ್ವತಂತ್ರಂತ ದ್ವಿಧಂ ತತ್ವನಿಷ್ಯತೆ. ಸ್ವತಂತ್ರ ಅಸ್ವತಂತ್ರ ಅಂತ ಎರಡೇ ತತ್ವ ಪ್ರಧಾನವಾಗಿ ಬಿಡಿಸಿದ್ರೆ, ಒಂದು ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವವು ವಿಧೇತರತ್, ಉಳಿದದ್ದೆಲ್ಲವೂ ಅಸ್ವತಂತ್ರ. ಇಷ್ಟು ಸ್ಪಷ್ಟವಾಗಿ ಆಚಾರ್ಯರು ತತ್ವ ಸಂಖ್ಯಾನದ ಆರಂಭದಲ್ಲಿ ನಿರೂಪಿಸಿದ್ದಾರೆ. ಸ್ವತಂತ್ರ ಅನ್ನೋದು ಒಂದೇ, ಅದು ಭಗವಾನ್, ಅದು ಭಗವಂತ ಅಂದ್ರೆ ವಿಷ್ಣುವೇ. ಉಳಿದಂತೆ ಭಾವ ಅಭಾವ ಈ ಎಲ್ಲ ಪದಾರ್ಥಗಳು ಅಂತ ನಾವೇನ್ ತಗೊಳ್ತೇವೋ, ಜೀವ ಇರಬಹುದು ನಿರ್ಜೀವ ಇರಬಹುದು, ಇತರತ್ ಅಸ್ವತಂತ್ರ, ಖಂಡಿತವಾಗಿ ಅದಕ್ಕೆ ಯಾವ ರೀತಿಯಿಂದಲೂ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಪರಮಾತ್ಮನ ಸ್ವಾತಂತ್ರ್ಯವನ್ನ ಪ್ರತಿಪಾದಿಸಿ, ನಿನ್ನಂತೆ ಯಾರು ಮುಕ್ತಿಯ ನೀವ ಸದ್ಗುರು. ಸ್ವಾತಂತ್ರ್ಯ ಎಲ್ಲೋ ಒಂಚೂರು ಇದೆ, ಹಾಗೆ ಇದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತ ಹೇಳುವುದಾದ್ರೂ ಸ್ವಾತಂತ್ರ್ಯ ನಿಜವಾಗಿ ಎಲ್ಲಿ ಕಾಣಬೇಕು? ಯಾರನ್ನೋ ಒಬ್ಬನನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸಿದ ತಕ್ಷಣ ಕರ್ಕೊಂಡು ಹೋಗುವ ಸಾಮರ್ಥ್ಯ ಇರಬೇಕು. ಯಾರಿಗಿದೆ ಈ ಜಗತ್ತಿನಲ್ಲಿ? ತಂ ಬ್ರಹ್ಮಾಣಂ ತಂ ಋಷಿಂ ಕರೋಮಿ ಅಂತ ಲಕ್ಷ್ಮೀದೇವಿ ಹೇಳುವುದು ಕೂಡ ಮಮ ಯೋನಿ ಅಪ್ಸು ಅಂತಃ ಸಮುದ್ರೇ, ನನ್ನ ಮೂಲ ಕಾರಣ ಸಮುದ್ರದ ಮಧ್ಯದಲ್ಲಿ ಮಲಗಿದೆ ಅಂತ ಹೇಳಬೇಕು ಅಂತಂದ್ರೆ, ಯಾವ ಕಡೆಗಣ್ಣ ನೋಟಕಿ ಜಗತ್ತು ಎಲ್ಲವೂ ಕೂಡ ಯಾರ ಕಡೆಗಣ್ಣ ನೋಟಕ್ಕೆ ನಲಿಯುತ್ತೋ ಅಂಥವಳನ್ನು ತನ್ನ ಮೆಲುನೋಟದಿಂದ ಕಾಪಿಡುವ ಹರಿಗೆ ನಮನಂ. ಯಸ್ಯಾ ಅಪಾಂಗಲವ ಮಾಕೃತ ಊರ್ಜಿತಾ ಸಾ ಶ್ರೀಹಿ ಯಸ್ ಕಟಾಕ್ಷ ಬಲವತಿ ತಾದೃಶಂ ಅಜಿತಂ ನಮಾಮಿ ಅನ್ನುವ ಮಾತು ಜಗತ್ತೆಲ್ಲವನ್ನು ಕುಣಿಸಬಲ್ಲವಳು ಭಗವಂತನ ಕಣ್ಕುಣಿಕೆಗೆ ತನ್ನನ್ನು ತಾನು ಒಡ್ಡಿಕೊಂಡಿದ್ದಾಳೆ ಅಂತಂದ್ರೆ ಅಲ್ಲಿರುವ ಸ್ವಾತಂತ್ರ್ಯ ಅನ್ನೋದು ನಿಜವಾದ್ದು. ಇಲ್ಲಿ ಬಂದ ಏನಾದ್ರೂ ಕಾರ್ಯ ಶಕ್ತಿ ವ್ಯಕ್ತ ಆಗಿದ್ದಿದ್ರೆ ಅದು ಭಗವಂತನಿಂದಲೇ ಒದಗಿ ಬಂದಂತಹದ್ದು, ಅವನ ಸಂಕಲ್ಪ ಹಾಗಿತ್ತು ಅನ್ನೋದನ್ನು ಅವಳು ನಡೆಸ್ತಾಳೆ ಹೊರತು ತನ್ನ ಹೊಸ ಸಂಕಲ್ಪವನ್ನ ಅವಳು ಮನದನ್ನೇ ಆದ್ರಿಂದಾಗಿ ಭಗವಂತನ ಮನದಲ್ಲಿ ಏನಿದೆಯೋ ಅದನ್ನೇ ಅನ್ನುತ್ತಾ ಇರ್ತಾಳೆ, ಅದನ್ನೇ ಮಾಡ್ತಾ ಇರ್ತಾಳೆ. ಅದರಿಂದಾಗಿ ಸಮನಾ ಅಂತ ಅವಳಿಗೆ ಹೆಸರು. ಭಗವಂತನ ಸರಿಸಮಾನವಾದ ವ್ಯವಸ್ಥೆಯಲ್ಲಿ ದೇಶತಃ ಕಾಲತಃ ವ್ಯಾಪ್ತಿಯಿಂದ ನಿಂತವಳು, ಭಗವಂತನ ಮನಸ್ಸಿಗೆ ಅನುಗುಣವಾಗಿ ಯೋಚನೆಯನ್ನ ಮಾಡುವಂಥವಳು. ಅದರಿಂದಾಗಿ ಅವಳು ಕೂಡ ಏನಾದ್ರೂ ವ್ಯವಸ್ಥೆ ಮಾಡಿದಿದ್ರೆ ಅದು ಭಗವಂತನ ಅಧೀನವಾಗಿಯೇ ನಡೆಸ್ತಾಳೆ. ಅವರಿಬ್ಬರನ್ನ ಜೊತೆಯಾಗಿ ಚಿಂತಿಸಿದಾಗ ಲೋಕಕ್ಕೆ ಒಳಿತು. ಅವರಿಬ್ಬರಲ್ಲಿ ಒಬ್ಬರನ್ನ ಮಾತ್ರ ಪ್ರತ್ಯೇಕವಾಗಿ ಚಿಂತಿಸುವುದು ಅಂತನ್ನುವ ಏನು ತಂತ್ರಗ್ರಂಥಗಳ ಮಾತುಗಳು, ಅದು ಕೇವಲ ಒಂದು ಉಪಾಸನೆಯ ಕ್ರಮವನ್ನು ಹೇಳ್ತಾ ಇದೆ ಹೊರತು ಅದು ಸಿದ್ಧಾಂತದ ಮೂಲ ಮಾತಲ್ಲ ಅನ್ನುವುದನ್ನ ಯೋಚನೆ ಮಾಡಿ ಅವರು ಹೇಳಿದ್ರು, ಸ್ವತಂತ್ರ ನೀನೊಬ್ಬನೇ, ನಿನ್ನನ್ನ ಚಿಂತಿಸದೆ ಬೇರೆ ಯಾವುದನ್ನ ಚಿಂತಿಸಿದ್ರು ಅದಕ್ಕೆ ಅರ್ಥ ಇಲ್ಲ. ಇನ್ನೂ ಒಂದು ಮಾತು ಹೇಳ್ತಾರೆ, ನಿನ್ನನ್ನು ಚಿಂತಿಸಿದ್ರೆ ಎಲ್ಲವನ್ನ ಚಿಂತಿಸುತ್ತ ಹಾಗೆಯೂ ಹೌದು ಅಂತ. ಯತಸ್ತರ್ವಗತೋ ಹರಿಹಿ, ಎಲ್ಲದರೊಳಗೆ ಅವನು ಇದ್ದೇ ಇರ್ತಾನೆ. ಆದ್ರಿಂದಾಗಿ ಬೇರೆ ಯಾವುದನ್ನ ಚಿಂತಿಸಿದ್ರು ಅದನ್ನ ಚಿಂತಿಸಿದ ಫಲ ಸಿಗುವುದಿಲ್ಲ, ಆದ್ರೆ ಅದನ್ನು ಚಿಂತಿಸಿದ್ರೆ ಎಲ್ಲವನ್ನು ಚಿಂತಿಸಿದ ಫಲ ಸಿಗುತ್ತೆ. ಅದರ ತಾತ್ಪರ್ಯ ಮತ್ತೆ ಅವರ ಭಕ್ತರನ್ನ ನಿರಾಕರಿಸಬೇಕು ಅಂತ ಅನ್ನೋದಲ್ಲ. ಸಮಗ್ರತೆ ಅಂತ ಅನ್ನೋದು ಭಗವಂತನ ಚಿಂತನೆಯಿಂದ ಬರುವ ಹಾಗೆ ಉಳಿದವರ ಚಿಂತನೆಯಿಂದ ಬರುವುದು ಅಸಾಧ್ಯ ಅಂತ ಹೇಳಿ, ನಿನ್ನಂತೆ ಯಾರು ಮುಕ್ತಿಯನ್ನೀವ ಸದ್ಗುರು, ನಿನ್ನಂತೆ ಸದ್ಗುರು ಯಾರಿದ್ದಾರೆ? ತ್ವಮೇವ ಮಾತಾತ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ದೇವ. ತಾಯಿ ಮೊದಲ ಗುರು. ಇಲ್ಲಿ ಕೊನೆಗೂ ಅವಳೇ ಗುರು ಅನ್ನುವ ಹಾಗೆ ಭಗವಂತ ನಿಂತಿದ್ದಾನೆ. ಮೊದಲ ಗುರು ಅಂದಾಗ ಲೋಕದಲ್ಲಿ ಸಾಮಾನ್ಯ ಅಕ್ಷರ ಹೇಳ್ಕೊಡುದು, ಒಂದಿಷ್ಟು ಓಡಾಡಿಸುದು, 5ನೇ ವರ್ಷದ ತನಕ ಏನೇನು
ಲೋಕದ ಮನೆಯಲ್ಲಿ ಶಬ್ದಗಳು ಮಾತನಾಡುದಿದ್ರೆ ಅದನ್ನು ಕಲಿಸು, ಅದು ದೊಡ್ಡ ಕಲಿಕೆ. ಅದು ಹೇಗ್ ಬೆಳೆದಿದೆಯೋ ಅದಕ್ಕೆ ಸಾಮಾನ್ಯ ಮಾತೃಭಾಷೆ ಅನ್ನೋದು ಗಟ್ಟಿ ಇದ್ದಾಗ ಬೇರೆ ಯಾವ ಭಾಷೆಯಲ್ಲೂ ಅವನು ವ್ಯವಹಾರ ನಡೆಸುವುದು ಸುಲಭ ಆಗುತ್ತೆ. ಮಾತೃಭಾಷೆ ಬಲ ಇಲ್ಲದೆ ಇದ್ದಾಗ ಬೇರೆ ಯಾವ ಭಾಷೆ ಕಲಿತರು ಅವನು ಅದರಲ್ಲಿ ಅಪರಿಪೂರ್ಣ ಅಂತ ಅನ್ನಿಸ್ತಾನೆ. ಅವನು ನಿಜವಾಗಿ ತನ್ನ ಕ್ರಿಯಾಶೀಲತೆಯನ್ನ ಕಳ್ಕೊಳ್ತಾನೆ. ತನ್ನ ಸ್ವತಃ ಹುಟ್ಟು ಭಾಷೆಯಲ್ಲಿ ಕಲಿತ ಏನು ಸಂಗತಿಗಳಿವೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ಬೇರೆ ಭಾಷೆ ಸ್ವಲ್ಪ ಸೋಲುತ್ತೆ. ಎಷ್ಟು ಪರಿಣಿತಿಯನ್ನು ಅದರಲ್ಲಿ ಪಡೆದಿದ್ರೂ ಕೂಡ ತನ್ನ ಸ್ವಂತಿಕೆಯ ಭಾಷೆಯಲ್ಲಿರುವ ಆನಂದ ಅಥವಾ ವ್ಯಕ್ತಪಡಿಸುವುದರಲ್ಲಿ ಇರಬೇಕಾದ ಚಾಕಚಕ್ಯತೆ ಬೇರೆ ಭಾಷೆಯಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲಾ ತತ್ವಜ್ಞಾನಿಗಳ ಮಾತು ಹೌದು, ಮನಃಶಾಸ್ತ್ರಜ್ಞರ ಮಾತು ಹೌದು, ಭಾಷಜ್ಞರ ಮಾತು ಹೌದು, ತಂತ್ರಜ್ಞರ ಮಾತು ಹೌದು. ನಮಗೆ ನಮ್ಮ ಭಾಷೆ ಎನ್ನುವುದು ಹುಟ್ಟಿನಿಂದ ಏನು ಕಲ್ತಿದ್ದೇವೋ ಅದನ್ನ ಸರಿಯಾಗಿ ತಿಳ್ಕೊಳ್ಳದೆ ಬೇರೆ ಭಾಷೆಯಲ್ಲಿ ಎಷ್ಟು ಪ್ರಯೋಗಗಳನ್ನ ಮಾಡಿದ್ರೂ ಅದು ಅಪರಿಪೂರ್ಣ ಅಂತ ಅನ್ನಿಸುತ್ತೆ. ಅದರಿಂದಾಗಿ ಇಲ್ಲಿಯ ತನಕ ಬೆಳೆದವರು ಯಾರೇ ಇರಲಿ, ಅವ್ರೇನಾದ್ರೂ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ತಮ್ಮ ಮಾತೃಭಾಷೆಯನ್ನ ಚೆನ್ನಾಗಿ ಅರಿತದ್ದು. ಇದು ನೀವು ಎಲ್ಲಿ ಬೇಕಾದರೂ ಸಾಧಿಸಬಹುದು, ನೋಡಬಹುದು ಅನ್ನೋದನ್ನ ದೊಡ್ಡವರು ಹೇಳುತ್ತಾರೆ. ಹಾಗಾಗಿ ಭಾಷೆ ಎನ್ನುವುದು ಒಂದು ಗುರುವಾಗುವ ಸ್ಥಿತಿಗೆ ಕೊಂಡೊಯ್ಯುವಂತಹ ಶಕ್ತಿ ತಾಯಿ. ಭಗವಂತ ಎಲ್ಲರ ತಾಯಿ, ಎಲ್ಲವನ್ನೂ ಹುಟ್ಟಿಸಿದವನು, ಜಗತ್ತಿನ ತಂದೆ, ಚಂದ್ರದನ್ನು ಪೋಷಿಸುವವನು, ಜಗತ್ತಿನ ಬಂಧು, ಜಗತ್ತಿಗೆ ಏನೇ ಸಮಸ್ಯೆ ಬಂದಾಗ ಹೆಗಲು ಕೊಡ್ತಾನೆ, ಜಗತ್ತಿನ ಮಿತ್ರ, ಮುಂದೆ ಆಗೋದನ್ನು ತಾನೇ ಮೊದಲು ಯೋಚಿಸಿ ಅದಕ್ಕೆ ಪರಿಹಾರವನ್ನು ನೀಡುತ್ತಾನೆ. ಜಗತ್ತಿಗೆ ಸಂಪತ್ತು, ಅವನು ಇದ್ದಾಗ ಎಲ್ಲಾ ಸಂಪತ್ತಿಗಳಿಗೂ ಅರ್ಥ ಇರುತ್ತೆ, ಅವನಿಲ್ಲದೆ ಇದ್ದಾಗ ಸಂಪತ್ತೆಲ್ಲವೂ ನಷ್ಟ ಆಗುತ್ತೆ. ಅರ್ಜುನ ಹೇಳಿದಂತೆ ಯಾವುದೇ ಕಾರಣದಲ್ಲೂ ಕೂಡ ಆ ಸಂಪತ್ತು ಅನ್ನೋದಕ್ಕೆ ಮುಖ್ಯವಾಗಿ ಯೋಚನೆಗೆ ಬರುವಂತಹ ಸಂಗತಿ ಒದಗಿ ಬರಬೇಕು. ಕಾಲಕ್ಕೆ ಸರಿಯಾಗಿ ಒದಗಿ ಬರದೇ ಇದ್ದ ಸಂಪತ್ತು ಅಂತ ಅನ್ನಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಜುನ ಹೇಳ್ತಾನೆ, ನಾನು ಅನೇಕ ಯುದ್ಧಗಳನ್ನ ಗೆದ್ದೆ, ಅನೇಕ ಜಯಗಳನ್ನ ಸಂಪಾದಿಸಿದೆ, ತಪಸ್ಸು ಮಾಡಿ ಖುಷಿಪಟ್ಟೆ, ಏನೇನು ದೊಡ್ಡ ದೊಡ್ಡ ಕೆಲಸ ಆಗಿದೆ. ಖಾಂಡವ ದಹನ ಇರಬಹುದು, ದ್ರೌಪದಿಯನ್ನು ಗೆದ್ದದಿರಬಹುದು, ಸಂಸಪ್ತಕರನ್ನು ಸೋಲಿಸಿದ್ದಿರಬಹುದು. ಅದೆಲ್ಲದಕ್ಕೂ ಈ ರಥದಲ್ಲಿ ಇನ್ನೊಬ್ಬ ಕೂತಿದ್ದಲ್ವಾ, ಅವನಿದ್ದಾಗ ಅದಕ್ಕೆ ಅರ್ಥ ಇರ್ಬೇಕು. ಅವನಿಲ್ಲದೆ ಈ ರಥದಲ್ಲಿ ನಾನು ಬಾಣ, ಬಿಲ್ಲು, ಕುದುರೆ ಎಲ್ಲ ಪ್ರಯೋಗ ಮಾಡ್ತಾ ಇದ್ರು ಕೂಡ ಸಾಮಾನ್ಯ ಕಾಡಿನ ಬೇಡರ ಕೈಯಲ್ಲಿ ಸೋಲುವಂತಹ ಪರಿಸ್ಥಿತಿ ನನಗೆ ಬಂತು ಅಂದ್ರೆ ನನ್ನನ್ನು ನಿಜವಾಗಿ ನನ್ನಲ್ಲಿರುವ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸಿದ್ದು ಭಗವಂತನೇ ಅಂತ ಭಾಗವತದ ಆರಂಭದಲ್ಲಿ ಕೃಷ್ಣನನ್ನ ಕಳ್ಕೊಂಡು ಬಂದಂತಹ ಅರ್ಜುನನ ಉದ್ಗಾರ ಬಹಳ ಮನಸ್ಸಿಗೆ ತಟ್ಟುವಂತಹದ್ದು. ಅದು ಎಲ್ಲರಿಗೂ ಸಂಬಂಧಪಟ್ಟಂತಹದ್ದು. ಅದರಿಂದಾಗಿ ಅವನಿದ್ರೆ ಎಲ್ಲವೂ ಸಾತ್ವಿಕತೆಯ ದಾರಿಯಲ್ಲಿ ಇರುತ್ತೆ. ಅವನೆಲ್ಲದೇ ಇದ್ದಾಗ ಗುರಿಯೂ ಇರುವುದಿಲ್ಲ, ಗುರು ಅಂತೂ ಇಲ್ಲ. ಅದರಿಂದಾಗಿ ಬದುಕಿಗೆ ಅರ್ಥವೇ ಇರುವುದಿಲ್ಲ. ಅದರಿಂದಾಗಿ ಸದ್ಗುರುವು ನೀನು. 6 ಜಗದಧ್ಯಕ್ಷ, ಜಗತ್ತನ್ನ ನಿನ್ನಂತೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಿಡುವಂತಹ ಶಕ್ತಿ ಇನ್ನೊಂದು ಯಾವುದಿದೆ? ಅಧ್ಯಕ್ಷ ಅಂದ್ರೆ ಇವತ್ತೊಂದು ದೊಡ್ಡ ಸ್ಥಾನ ಕೂರಿಸುವುದು, ಅವರಿಗೆ ಕಣ್ ಕಾಣಬೇಕಾಗಿಲ್ಲ, ಅಥವಾ ದೇಹದಲ್ಲಿ ಶಕ್ತಿ ಇರಬೇಕಾಗಿಲ್ಲ, ವ್ಯವಹಾರ ಪ್ರಜ್ಞೆ ಇರಬೇಕಾಗಿಲ್ಲ, ದುಡ್ಡಿದ್ರೆ ಆಯ್ತು, ದೊಡ್ಡ ವ್ಯಕ್ತಿ ಅಂತ ಸಮಾಜದಲ್ಲಿ ಹೆಸರಿದ್ರೆ ಆಯ್ತು. ಆದ್ರೆ ನಿಜವಾದ ಅಧ್ಯಕ್ಷ ಅನ್ನೋ ಶಬ್ದಕ್ಕರ್ಥ ಯಾರು ಎಲ್ಲಿ ಯಾವ ತರದ ಕೆಲಸಗಳನ್ನು ಏನೇನ್ ಮಾಡ್ತಾ ಇದ್ದಾರೋ ಅದೆಲ್ಲವನ್ನು ಗಮನಿಸ್ತಾ ಅದರಲ್ಲಿ ತಪ್ಪಾದಾಗ ತಪ್ಪು ಅಂತ ಹೇಳಿ ಸರಿಯಾದಾಗ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಶಕ್ತಿಗೆ ಅಧ್ಯಕ್ಷ ಅಂತ ಹೆಸರು.